Hello everyone, welcome to Sanmarga classes. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 13 ಮೋಡಗಳಲ್ಲಿ ವಿದ್ಯುತ್ ಆವೇಶಗಳು ಹೇಗೆ ವಿಸರ್ಜನೆಯಾಗುತ್ತವೆ? ಮೋಡಗಳಲ್ಲಿ ವಿದ್ಯುತ್ ಆವೇಶಗಳು ಮಿಂಚು ನೋಡಿದಿರಲ್ಲ? ಹಾ ನೋಡಿ. ಋಣ ವಿದ್ಯುತ್ ಆವೇಶಗಳು ಮೋಡದ ಕೆಳಭಾಗದಲ್ಲಿ ಮತ್ತು ಧನ ವಿದ್ಯುತ್ ಆವೇಶಗಳು ಭೂಮಿಯ ಸಮೀಪದಲ್ಲಿ ಸಂಗ್ರಹವಾಗಿರುತ್ತವೆ. ಅವು ಒಂದಕ್ಕೊಂದು ಸಮೀಪ ಬಂದಾಗ ಅಥವಾ 2 ಅಥವಾ ಹೆಚ್ಚು ಮೋಡಗಳ ನಡುವೆ ವಿದ್ಯುತ್ ಆವೇಶಗಳು ವಿಸರ್ಜನೆಯಾಗುತ್ತವೆ. ಇಲ್ಲಿ ಏನಾಗತ್ತೆ ಅಂದ್ರೆ ಗುಡುಗು ಮಳೆಯ ಸಂದರ್ಭದಲ್ಲಿ ಗಾಳಿ ಮೇಲ್ಮುಖವಾಗಿ ಚಲಿಸ್ಲಿಕ್ಕೆ ಪ್ರಾರಂಭವಾಗಿರುತ್ತೆ. ಈಗ ಇಲ್ಲಿ ಮೋಡದಲ್ಲಿ ಏನಾಗಿರುತ್ತೆ, ಮೋಡದ ಮೇಲ್ಭಾಗದಲ್ಲಿ ಧನ ವಿದ್ಯುದಾವೇಶಗಳಿರ್ತವೆ. ಈ ಕಡೆ ಧನ ಇದೆ ಅಂದ್ರೆ ಅದರ ಕೆಳಭಾಗದಲ್ಲಿ ಯಾವ್ದು ಸಂಗ್ರಹ ಆಗಿರಬೇಕು? ಋಣ ವಿದ್ಯುತ್ ಆವೇಶಗಳು ಸಂಗ್ರಹ ಆಗಿರಬೇಕಲ್ವಾ? ಮೋಡದ ಕೆಳಭಾಗದಲ್ಲಿ ಋಣ ವಿದ್ಯುತ್ ಆವೇಶಗಳು ಸಂಗ್ರಹವಾಗಿರುತ್ತೆ. ಈಗ ಇಲ್ಲಿ ಭೂಮಿಯ ಎತ್ತರದ ಪ್ರದೇಶಗಳಲ್ಲಿ, ಗುಡ್ಡಗಳಲ್ಲಿರಬಹುದು, ಮರಗಳಲ್ಲಿರಬಹುದು, ಆ ಪ್ರದೇಶಗಳೆಲ್ಲ ಏನಿರುತ್ತೆ, ಧನ ಆವೇಶಗಳು ಸಂಗ್ರಹವಾಗಿರುತ್ತೆ. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಮೋಡಗಳು ಹತ್ತಿರ ಬಂದುವು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ 2 ಮೋಡಗಳ ನಡುವೆ ಈ ಆವೇಶಗಳು ವಿಸರ್ಜನೆಯಾಗಬಹುದು. ಅಥವಾ ಭೂಮಿ ಮತ್ತೆ ಈ ಮೋಡ ಮತ್ತೆ ಭೂಮಿ ನಡುವೆ ಆವೇಶಗಳು ವಿಸರ್ಜನೆಯಾಗಬಹುದು. ಈ ರೀತಿಯಾಗಿ ಮೋಡಗಳಲ್ಲಿ ವಿದ್ಯುತ್ ಆವೇಶಗಳು ವಿಸರ್ಜನೆಯಾಗುತ್ತೆ. ಥ್ಯಾಂಕ್ ಯು.